ಅಧಿವೇಶನ ವ್ಯಯ ಮಾಡಿ ರಾಜಕೀಯ ದುರುದ್ದೇಶಕ್ಕೆ ಪಿಐ ಮಂಜುನಾಥ್ ನಾಯಕ್ ಅವರನ್ನ ಅಮಾನತು ಮಾಡಿರುವುದನ್ನು ಖಂಡಿಸಿ ರೈತ ಮುಖಂಡರಿಂದ ಮನವಿ. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ಇಂದು ನೇಗಿಲ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಹಾಗೂ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಸಂಸ್ಥಾಪಕ ಗೋವಿಂದ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ನೂರಾರು ರೈತ ಮುಖಂಡರನ್ನ ಒಳಗೊಂಡು ರಾಜಕೀಯ ದಾಳಕ್ಕೆ ಬಲಿಪಶುವಾದ ಪಿಐ ಮಂಜುನಾಥ್ ನಾಯಕ್ ಅವರ ಅಮಾನತು ಖಂಡಿಸಿ ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಈ ವರ್ಷ ಚಳಿಗಾಲದ ಅಧಿವೇಶನದಲ್ಲಿ 224 ವಿಧಾನಸಭೆ ಸದಸ್ಯರುಗಳ ಪೈಕಿ ಸುಮಾರು 60 ರಿಂದ 70 ಜನ ಮಾತ್ರ ಸದನದಲ್ಲಿ ಹಾಜರಿದ್ದು, ಇನ್ನುಳಿದವರು ನೆಪ ಮಾತ್ರಕ್ಕೆ 2 ರಿಂದ 3 ದಿನ ಭಾಗವಹಿಸಿ ತಮ್ಮ ಮೋಜು ಮಸ್ತಿಗಾಗಿ ಗೋವಾ ಹಾಗೂ ಇನ್ನಿತರ ಸ್ಥಳದಲ್ಲಿ ಕಾಲಹರಣ ಮಾಡಿ ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಇದರಿಂದ ಸಾರ್ವಜನಿಕರ 25 ರಿಂದ 30 ಕೋಟಿ ತೆರಿಗೆ ಹಣ ವ್ಯಯ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳು ಇದ್ರೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡದೆ ಬರೀ ಒಣ ರಾಜಕೀಯ ಕಿರುಚಾಟವೆಸಗಿ ಆರೋಪ ಪ್ರತ್ಯಾರೋಪದಲ್ಲಿ ಅಸಂವಿಧಾನಿಕವಾಗಿ ಅಧಿವೇಶನ ಮಾಡಿ ಖಾನಾಪುರದಲ್ಲಿ ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಉನ್ನತ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಅಚಾತುರ್ಯಕ್ಕೆ ಪಿಐ ಮಂಜುನಾಥ್ ನಾಯಕ್ ಅವರನ್ನ ಬಲಿಪಶು ಮಾಡಿ ಅಮಾನತು ಮಾಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ಕಾರಣ ಕೂಲಂಕುಷವಾಗಿ ತನಿಖೆ ಮಾಡಿ ಕೂಡಲೇ ಮಂಜುನಾಥ್ ನಾಯಕ್ ಅವರ ಅಮಾನತು ರದ್ದುಪಡಿಸಿ ಸೇವೆಗೆ ನೇಮಕ ಮಾಡಿಕೊಳ್ಳಬೇಕು ಅಂತ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ್ರು. ಇದೆಲ್ಲ ವ್ಯವಸ್ಥೆ ಇವತ್ತು ನಾವು ಅಧಿವೇಶನದಾಗ ಏನೇನು ನಡ್ತೈತಿ, 30 ಕೋಟಿ ಹೆಂಗೆ ಲೂಟ್ ಆಗೈತಿ, ನಮ್ಮ ಸಾರ್ವಜನಿಕರ ಪ್ರಜೆಗಳ ತೆರಿಗೆ ಹಣ ಹೆಂಗೆ ಖರ್ಚಾಗೈತಿ, ಈ ಥರದ ಎಲ್ಲ ಸಮಸ್ಯೆಗಳನ್ನ ತೊಗೊಂಡು ಇವತ್ತು ನಾವು ಆರಕ್ಷಕರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಆ ವಿಷಯ ಬಗ್ಗೆ ರಾಜಕಾರಣಿಗಳು, ಆರಕ್ಷಕರ ಅಧಿಕಾರಿಗಳು ಯಾವ ಕೈಗೊಂಬೆ ಮುಷ್ಟು ಬಳಸತ್ತಾರ ಅನ್ನೋದು ಇಟ್ಕೊಂಡು ಪ್ರತಿಯೊಂದು ಇಂಚು ಮಾಹಿತಿ ಅಲ್ಲಿ ನಾವು ಇವತ್ತು ರಾಷ್ಟ್ರಪತಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಕೊಟ್ಟಿದ್ದೆವು. ಇದು ನಮಗೆ ರಿಪ್ಲೈಯೂ ಬರ್ಬೇಕಂತ ಹೇಳಿದೆವು ಇದ್ರ ಬಗ್ಗೆ. ಯಾಕಂದ್ರೆ ಈ ನಮ್ಗೆ ಏನು ನಮ್ಮ ಮಧ್ಯಮದ ವರ್ಗದವರು ಮತ್ತು ನಮ್ಮ ರೈತರು ಇವ್ರು ಏನು ನ್ಯಾಯಯುತವಾಗಿ ಬದುಕಬೇಕಂದ್ರೆ ರಾಷ್ಟ್ರಪತಿಗಳು ಈ ಕ್ರಮ ತೆಗೆದುಕೊಳ್ಬೇಕಂತೇಳಿ ಇಡೀ ನಮ್ಮ ಖಾನಾಪುರ ಕ್ಷೇತ್ರದ ಎಲ್ಲ ವರ್ಗದ ರೈತರ ಪರವಾಗಿ ವಿನಂತಿ ಮಾಡ್ಕೊತೀವಿ. ನೇಗಿಲ ಯೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್.